ಹಲೋ ಹಾಯ್ ನಮಸ್ಕಾರ. ಹೆಂಗಿದ್ದೀರಿ ಎಲ್ಲರೂ ಕೇಳ್ತಾನೆ ಇದ್ರಿ ನೀನು ಬೈಕ್ದು ರಿವ್ಯೂ ವಿಡಿಯೋ ಯಾವಾಗ ಮಾಡ್ತೀಯಾ ಅಂತ ಅಂದ್ಬಿಟ್ಟು. ಬೈಕು ನೋಡೋಕ್ಕೆ ಈ ಥರ ಕಾಣಿಸುತ್ತೆ. ಟೈಮ್ ಬಂದು ಇವಾಗ 3:56 ಮೋಟೋ ಲಾಗಿಂಗಿಗೆ ಅಂತಂದರೆ ಈ ಥರ ಕಾಣಿಸುತ್ತೆ. ಸ್ವಲ್ಪ ಮುಂದೆ ಹೋಗೋಣ. ಈ ಬೆಂಗಳೂರಲ್ಲಿ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ಎಲ್ಲೂ ರೋಡ್ ಹುಡ್ಕೊಂಡು ಹೋಗಬೇಕು, ಎಲ್ಲಿ ಖಾಲಿ ರೋಡ್ ಇದೆ, ಎಲ್ಲಿ ವೀಡಿಯೋ ಮಾಡೋಕ್ಕಾಗತ್ತೆ, ಆರಾಮಾಗಿ ನಿಲ್ಲಿಸ್ಕೊಂಡು ಬೈಕ್ ಬಗ್ಗೆ ಮಾತಾಡೋಕ್ಕಾಗತ್ತೆ, ಅಲ್ಲಿಗೆ ತೊಗೊಂಡು ಹೋಗಬೇಕು ಗಾಡಿನ. ಅದಕ್ಕೆ ಇವಾಗ ತೊಗೊಂಡು ಹೊರಟಿದ್ದೀನಿ. ಮಳೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನೆಕ್ಸ್ಟ್ ಮತ್ತೆ ಮಳೆ ಬರೋ ಅಷ್ಟರಲ್ಲಿ ವಿಡಿಯೋ ಕಂಪ್ಲೀಟ್ ಮಾಡ್ಕೋಬೇಕು. ನೋಡೋಣ ಎಷ್ಟು ಬೇಗ ರೀಚ್ ಆಗೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಹೊರಟಿದ್ದೀನಿ. ಇವಾಗ ಸಿಗ್ನಲ್ ಬಂದು ಬಿಟ್ಬಿಟ್ರೆ ಸುಯಿ ಅಂತ ಹೋಗ್ಬಿಡೋದು ಅಲ್ಲಿಗೆ. ಈ ಗಾಡಿ ಬಗ್ಗೆ ಸ್ಪೆಷಲ್ ಆಗಿ ಹೇಳಬೇಕು ಏನು ಅಂತಂದ್ರೆ, ಇದಕ್ಕೆ ಮೇಲೆ ಕೂರೋ ಫೀಲ್ ಇದೆ ನೋಡಿ. ಮ್ಯಾಚ್ ಮಾಡೋಕ್ಕಾಗಲ್ಲ ಯಾವ ಗಾಡಿಗೂ. ಇದ್ರ ಮೇಲೆ ಕೂರೋ ಫೀಲ್ನ ಮ್ಯಾಚ್ ಮಾಡೋಕೆ ಆಗೋದೇ ಇಲ್ಲ. ಅಂಡ್ ಈ ಗಾಡಿನ ಹ್ಯಾಂಡ್ಲು ಮಾಡೋಕೆ ಒಂದು ಕೆಪಾಸಿಟಿ ಬೇಕಲ್ಲ, ಅದು ತುಂಬ ಕಷ್ಟ. ಡಬಲ್ ಗುಂಡಿಗೆ ಬೇಕು ಅದಕ್ಕೆ. ಆ್ಯಕ್ಚುಲಿ ಗಾಡಿ ತೊಗೊಬಂದಾಗಲೇ 4 ದಿವಸ ಆಗ್ತಾ ಬಂತು. ಈ ಗಾಡಿ ಶೋರೂಮ್ಗೆ ಬರೋಕ್ಕಿಂತ ಮುಂಚೆ ನನ್ನ ತಲೆಯಲ್ಲೂ ಬೇರೆ ಗಾಡಿ ಇತ್ತು. ಆದರೆ ಒಂದ್ಸಲ ಶೋರೂಮಿಗೆ ಬಂದ್ಮೇಲೆ ಯಾಕೋ ಟೆಸ್ಟ್ ರೈಡ್ ತೊಗೋಬೇಕು ಅಂತ ಅನ್ನಿಸ್ತು. ಟೆಸ್ಟ್ ರೈಡ್ ತೊಗೊಳಕ್ಕೆ ಅಂತ ಹೋದೆ. ಗಾಡಿ ನೋಡಿದ್ಮೇಲೆ ಮನಸ್ಸೇ ಚೇಂಜ್ ಆಗೋಗ್ಬಿಡ್ತು. ಇದು ಬಿಟ್ಟರೆ ಯಾವ ಗಾಡಿನ ತೊಗೊಳ್ಳೇಬಾರ್ದು ಅಂತ ಅಂದ್ಬಿಟ್ಟು ಅಷ್ಟು ಇಷ್ಟ ಆಗೋಯ್ತು ಗಾಡಿ. ಟೆಸ್ಟ್ ರೈಡ್ ತೊಗೊಂಡಿದ್ದ ದಿವಸನೇ ಓಡಿಸೋದಕ್ಕೂ ಅಷ್ಟೇ ಸ್ಮೂತಾಗಿದೆ. ಸಸ್ಪೆನ್ಷನ್ನು, ಅದು ಗಾಡಿ ಹೈಟು, ಕಂಪ್ಲೀಟ್ ಗಾಡಿ ಅದು ಲುಕ್ಕೇ ಒಂಥರ ಇಷ್ಟ ಆಗೋಯ್ತು ನನಗೆ. ಅದಕ್ಕೆ ನಿಮ್ಗೆ ಹೇಳೋದು ನಾನು, ಏನಾದರೂ ನೀವು ಗಾಡಿ ತೊಗೋಬೇಕು ಅನ್ನೋದು ಏನಾದರೂ ಯೋಚನೆ ಇದ್ದರೆ ನಿಮಗೆ ಡೈರೆಕ್ಟಾಗಿ ಯಾವ ಶೋರೂಮಲ್ಲಿ ಟೆಸ್ಟ್ ರೈಡ್ ಗಾಡಿ ಸಿಗುತ್ತೆ ಅಲ್ಲಿ ವಿಸಿಟ್ ಮಾಡಿ ಟೆಸ್ಟ್ ರೈಡ್ ತೊಗೊಂಡು ಅದರ ಮೇಲೆ ಆ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಇವಾಗ ಗಾಡಿ ಸ್ಪೆಸಿಫಿಕೇಶನ್ಗೆ ಬಂದರೆ, ಗಾಡಿ ಇಂಜಿನ್ ಕೆಪಾಸಿಟಿ ಬಂದು 210 cc, 210 cc ಲಿಕ್ವಿಡ್ ಕೂಲ್ಡ್ ಇಂಜಿನ್, 6 ಸ್ಪೀಡ್ ಗೇರ್ ಬಾಕ್ಸ್, 24 bhp ಪವರ್, 9250 RPM ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಆನ್ ಅನ್ ಅವರೇಜ್ 20 ನ್ಯೂಟನ್ ಮೀಟರ್ ಆಫ್ ಟಾರ್ಕ್, 7250 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಕೂಲ್ ಅಂತ ಹೇಳ್ಬೋದು. ಒಂದು ಆಫ್ ರೋಡ್ ಗಾಡಿಗೆ ಈ ತರ ಸ್ಪೆಸಿಫಿಕೇಶನ್ಸ್. ಸ್ಲಿಪ್ಪರ್ ಕ್ಲಚ್ ಇರೋದ್ರಿಂದ ಏನು ಸ್ಮೂತಾಗಿ ಗೇರ್ ಶಿಫ್ಟ್ ಆಗುತ್ತೆ ಅಂತಂದರೆ, ಸಖತ್ ಸ್ಮೂತಾಗಿ ಗೇರ್ ಶಿಫ್ಟ್ ಆಗುತ್ತೆ. ಒಂದೇ ಒಂದು ನಾನು ನೋಟಿಸ್ ಮಾಡಿದ್ದು ಪ್ರಾಬ್ಲಮ್ ಏನಂತಂದರೆ, ಸ್ವಲ್ಪ ದೂರ ಓಡಿಸಿದ ತಕ್ಷಣ ಈ ಪಾರ್ಟಿಂದ ಸ್ವಲ್ಪ ಹೀಟ್ ಫೀಲ್ ಆಗುತ್ತೆ ಬಾಡಿಗೆ. ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಶೋರೂಮ್ ಅವ್ರು ಹೇಳೋ ಪ್ರಕಾರ, ಕಂಪನಿಯವ್ರು ಹೇಳೋ ಪ್ರಕಾರ 35ರಿಂದ 40 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾರೆ. ಎಲ್ಲದು ಡಿಪೆಂಡ್ ಆಗುತ್ತೆ ನಾವು ಹೆಂಗೆ ಓಡಿಸ್ತೀವಿ ಅನ್ನೋದ್ರ ಮೇಲೆ, ಹೆಂಗೆ ಗೇರ್ ಶಿಫ್ಟ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಮೈಲೇಜ್ ಡಿಪೆಂಡ್ ಆಗುತ್ತೆ. ಎಕ್ಸ್ಪಲ್ಸ್ 200ಗೂ ಎಕ್ಸ್ಪಲ್ಸ್ 210ಗೂ ಏನು ಮೈನ್ ಡಿಫ್ರೆನ್ಸ್ ಅಂತಂದ್ರೆ, ಎಕ್ಸ್ಪಲ್ಸ್ 210 ಬರ್ತಾ ಇರೋದು ಡ್ಯುಯಲ್ ಚಾನೆಲ್ ABS ಇಂದ. ಫ್ರಂಟ್ ಮತ್ತೆ ಬ್ಯಾಕ್ ಎರಡರಲ್ಲೂ ABS ಇದೆ. ನಾವು ಫ್ರಂಟ್ಗೆ ಮಾತ್ರ ABS ಬೇಕು ಅಂದ್ರೂ ಶಿಫ್ಟ್ ಮಾಡ್ಕೋಬಹುದು, ಎರಡು ಕಡೆನೂ ABS ಬೇಕು ಅಂದ್ರೂ ಶಿಫ್ಟ್ ಮಾಡ್ಕೋಬಹುದು. ಅಥವಾ ABS ಬೇಡ, ನಾನು ಹಾರ್ಡ್ ಕೋರ್ ಆಫ್ ರೋಡರ್ ಅಂತಂದ್ರೆ ಕಂಪ್ಲೀಟ್ಲಿ ABS ನ ಆಫ್ ಮಾಡ್ಕೊಬಿಡ್ಬೋದು. ಫ್ರಂಟ್ ಅಲ್ಲಿ ಇರೋ ವೀಲ್ ಸೈಜ್ ಬಂದು 21 ಇಂಚು, ಟೈರ್ ಸೈಜ್ ಬಂದು 90/90 ಸೆಕ್ಷನ್ ಟೈರ್. ರೇರ್ ಟೈರ್ ಬಂದ್ರೆ 18 ಇಂಚು, 120/80 ಸೆಕ್ಷನ್ ಟೈರ್. ಈ ಬೈಕಲ್ಲಿ ಮುಂದೆ ಬಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ. ರೇರ್ ಅಲ್ಲಿ ಇರೋದು ಮೋನೋಶಾಕ್ ಅಬ್ಸರ್ವರ್. ಇನ್ನೊಂದು ಮೈನ್ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಎಕ್ಸ್ಪಲ್ಸ್ 200ಗೂ ಮತ್ತೆ 210ಗೂ ಕಂಪ್ಲೀಟ್ ಸೆಟಪ್ LED ಸೆಟಪ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇಂಡಿಕೇಟರ್ಸ್ಗೂ ಮತ್ತೆ ಹೆಡ್ಲೈಟ್ಗೂ. ಫ್ರಂಟ್ ರೇರ್ ಅಲ್ಲಿ ಕಂಪ್ಲೀಟ್ಲಿ LED ಸೆಟಪ್ ಇದೆ. ಗಾಡಿದು ಟೋಟಲ್ ವೆಯ್ಟ್ ಬಂದು 170 kg ಅಂಡ್ ಸೀಟ್ ಹೈಟ್ ಬಂದು 830 mm ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನೋಡ್ಬೋದು ನೀವು 220 mm. ಇನ್ನೊಂದು ಕೂಲ್ ವಿಷಯ ಏನಂತಂದ್ರೆ, ರಿಯರ್ ಅಲ್ಲಿ ಮ್ಯಾಕ್ಸಿಮಮ್ 3 kg ಅಲೋ ಮಾಡುವಂತದ್ದು ಒಂದು ಟಾಪ್ ರ್ಯಾಕ್ ಇದೆ. ಟಾಪ್ ಬಾಕ್ಸ್ ಕ್ಯಾರಿ ಮಾಡಕ್ಕೆ, ಬ್ಯಾಗ್ ಕ್ಯಾರಿ ಮಾಡಕ್ಕೆ ಮ್ಯಾಕ್ಸಿಮಮ್ 3 kg ತನಕ ಸ್ಟಾಕ್ ಅಲ್ಲಿ ಬರೋ ಇದರಲ್ಲೇ ನಾವು ಕ್ಯಾರಿ ಮಾಡ್ಕೊಂಡು ಹೋಗಬಹುದು. ಸೀಟ್ ನೋಡಕ್ಕೆ ಈ ತರ ಇದೆ. ಬನ್ನಿ ಹೋಗಿ ಬಿಡೋಣ, ಒಂದು ರೌಂಡ್ ನೋಡೋರಂತೆ ಗಾಡಿ ಯಾವ ತರ ಮೂವ್ ಆಗುತ್ತೆ ಎಲ್ಲದನ್ನು. ಆರಾಮಾಗಿ 100 ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಟೂರಿಂಗ್ ಸೆಟಪ್ ಗಾಡಿ ಅಲ್ಲ, ಆದ್ರೂ ವಿತೌಟ್ ವೈಬ್ರೇಷನ್, ಎನಿ ವೈಬ್ರೇಷನ್ ಇಲ್ಲದೇ ಆರಾಮಾಗಿ 100 ಹೋಗ್ಬೋದು. ಸಸ್ಪೆನ್ಷನ್ ನೋಡಿ, ಸಸ್ಪೆನ್ಷನ್ ಮಾತ್ರ ಏನು ಸ್ಮೂತ್ ಆಗಿದೆ ಅಂತೀರಾ. ಏನು ಫೀಲೇ ಆಗೋದಿಲ್ಲ. ಹಂಪ್ಸ್ ಎಲ್ಲ, ಚಿಕ್ಕ ಚಿಕ್ಕದ ಹಂಪ್ಸ್ ಎಲ್ಲ ಏನು ಫೀಲ್ ಆಗೋದಿಲ್ಲ.
ಹಾರನ್ ಶಾರ್ಪ್ನೆಸ್ ಮಾತ್ರ ಕೇಳಂಗಿಲ್ಲ, ಅಷ್ಟು ಚೆನ್ನಾಗಿದೆ ಹಾರನ್. ಬೈಕ್ದು ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಬಂದ್ಬಿಟ್ಟು ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ, ಕಂಪ್ಲೀಟ್ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ಬ್ರೈಟ್ನೆಸ್ ಕಂಟ್ರೋಲ್ ಇದೆ, GPS, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆ, ಮತ್ತೆ ABS ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಆಪ್ಷನ್ ಇದರಲ್ಲೇ ಇದೆ. ಇದು ಕಂಪ್ಲೀಟ್ಲಿ ಬಂದು ಈ ಬಟನ್ಸ್ ಇಂದ ವರ್ಕ್ ಆಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಲಾಂಗ್ ಪ್ರೆಸ್ ಮಾಡಿಕೊಂಡು ಯಾವ್ದನ್ನ ಬೇಕು, ಯಾವ ಥರ ಆಪ್ಷನ್ಸ್ ಬೇಕು ನಮಗೆ, ಅದನ್ನೆಲ್ಲ ಈ ಬಟನ್ಸ್ ಇಂದ ನಾವು ನ್ಯಾವಿಗೇಟ್ ಮಾಡ್ಬೋದು ಡಿಸ್ಪ್ಲೇಯಲ್ಲಿ. ಎಕ್ಸಾಸ್ಟ್ ಸೌಂಡ್ ಕೇಳಬೇಕು ಅಂತ ಕಾಯ್ತಾ ಇದ್ದೀರಾ ಅನ್ಸುತ್ತೆ, ಕೇಳಿಸ್ಕೊಳ್ಳಿ ಎಕ್ಸಾಸ್ಟ್ ಸೌಂಡು. ಈ ಥರ ಇದೆ ಎಕ್ಸಾಸ್ಟ್ ಸೌಂಡ್ ಬಂದು. ಗಾಡಿಯಲ್ಲಿ ಸೆಂಟರ್ ಸ್ಟ್ಯಾಂಡ್ ಒಂದು ಬರೋದಿಲ್ಲ, ಸೈಡ್ ಸ್ಟ್ಯಾಂಡ್ ಮಾತ್ರನೇ ಬರೋದು. ಇನ್ನೊಂದು ಮಿಸ್ಸಿಂಗ್ ಏನಪ್ಪ ಗಾಡಿಯಲ್ಲಿ ಅಂತಂದ್ರೆ ಕಿಕ್ಕರ್ ಇಲ್ಲ ಗಾಡಿಯಲ್ಲಿ. ಗೊತ್ತಿಲ್ಲ ಇದು ಮುಂದೆ ಪ್ರಾಬ್ಲಮ್ ಆಗ್ಬೋದು ಏನು ಗೊತ್ತಿಲ್ಲ, ಬಟ್ ಕಿಕ್ಕರ್ ಕೊಟ್ಟಿಲ್ಲ. ಆಫ್ ರೋಡ್ ಗಾಡಿಯಲ್ಲಿ ಕಿಕ್ಕರ್ ಇರ್ಬೇಕಲ್ವಾ, ಏನು ಯೋಚನೆ ಮಾಡಿ ಕಿಕ್ಕರ್ ತೆಗ್ಬಿಟ್ರು ಗೊತ್ತಿಲ್ಲ. ಆದ್ರೂ ಲುಕ್ ಮಾತ್ರ ಹೆಂಗ್ ಕಾಣಿಸುತ್ತೆ ನೋಡಿ, ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ ಲುಕ್. ಒಂದ್ ಸ್ವಲ್ಪ ಹಾಗೇನೆ ಟಾಪ್ ಶಾಟ್ ನೋಡ್ಕೊಳ್ಳೋರಂತೆ. ಏನು ಸ್ಮೂತಾಗಿ ಮೂವ್ ಆಗುತ್ತೆ ಅಂದರೆ ಗಾಡಿ ತೊಗೊಂಡಿದ್ದು ಸಾರ್ಥಕ ಅನ್ನಿಸ್ಬೇಕು, ಆ ಥರ ಫೀಲ್ ಕೊಡುತ್ತೆ ಮಾತ್ರ ಗಾಡಿ ಮೇಲೆ ಕೂತ್ಕೊಂಡ್ರೆ. ಆಫ್ ರೋಡ್ ಗಾಡಿನ ಹೈವೇದಲ್ಲಿ ತೊಗೊಂಡೋಗಿ ತೋರಿಸ್ತಾ ಇದ್ದೇನೆ ಅನ್ಕೋಬೇಡಿ. ಆ್ಯಕ್ಚುಲಿ ನಮ್ಮದು ರೋಡ್ ಇರೋದೆಲ್ಲ ಆಫ್ ರೋಡೇ. ನೋಡ್ಕೊಳ್ಳಿ ಹಿಂಗೆ ಇದನ್ನೆಲ್ಲ ಇಲ್ಲಿ ತೋರಿಸ್ಬೋದು ಆರಾಮಾಗಿ. ಒಳ್ಳೆ ರೋಡಲ್ಲಿ ಹೋದ್ರೂ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸು. ಮೇಡ್ ಫಾರ್ ಇಂಡಿಯನ್ ರೋಡ್ ಈ ಗಾಡಿ, ಕಂಪ್ಲೀಟ್ಲಿ ಮೇಡ್ ಫಾರ್ ಇಂಡಿಯನ್ ರೋಡ್. ಅವ್ರಿಗೆ ಗೊತ್ತು, ಹೀರೋದವ್ರಿಗೆ ಅನ್ಸುತ್ತೆ. ಇಂಡಿಯನಲ್ಲಿ ನೋಡಿ, ಇಲ್ಲಿ ಇಂಡಿಯಾದಲ್ಲಿ ಇರೋ ರೋಡ್ಸ್ ಎಲ್ಲದೂ ಆಫ್ ರೋಡ್ ಹಂಗೆ ಇದೆ. ಸೊ ನಾವು ಏನು ಪ್ಲಾನ್ ಮಾಡಿದ್ದೀವಿ ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಸಾಕು, ಆರಾಮಾಗಿ ರೀಚ್ ಆಗಿಬಿಡುತ್ತೆ ಗಾಡಿ ಅಂತಂದ್ಬಿಟ್ಟು. ಸರ್ವಿಸ್ ಆ್ಯಕ್ಚುಲಿ ಇವಾಗ ನನಗೆ 500 to 750 ಕಿಲೋಮೀಟರ್ ಒನ್ಸ್ ಮಾಡಿಸ್ಬೇಕಂತ ಹೇಳಿದ್ದಾರೆ. ಅದಾದಮೇಲೆ 6000 ಕಿಲೋಮೀಟರ್ಗೆ ಒನ್ಸ್ ಅಂತ ಹೇಳಿದ್ದಾರೆ ಸರ್ವಿಸು. ನಾನು ಓಪನ್ ಆಗಿ ಒಂದೇ ಹೇಳೋದು ಏನಂತಂದರೆ, ಆಫ್ ರೋಡ್ ಜೊತೆ ನೀವು ಲಾಂಗ್ ಡ್ರೈವ್ ಹೋಗ್ತೀರಾ, ಆಫ್ ರೋಡು ಮಾಡ್ತೀರಾ ಅನ್ನೋ ಥರ ಏನಾದರೂ ಯೋಚನೆ ಮಾಡ್ಕೊಂಡಿದ್ರೆ ಆರಾಮಾಗಿ ಗಾಡಿ ಪ್ರಿಫರ್ ಮಾಡ್ಬೋದು. ನನಗಂತೂ ಗಾಡಿ ತುಂಬ ಇಷ್ಟ ಆಗಿದೆ. ನಿಮ್ಗೇನಾದರೂ ಗಾಡಿದು ಡೀಟೇಲ್ಸ್ ಏನಾದರೂ ಇನ್ನೂ ಜಾಸ್ತಿ ಬೇಕಂದರೆ ನನಗೆ ಪರ್ಸ್ನಲ್ಲಾಗಿ DM ಮಾಡಿ, ನಿಮಗೆ ಕಂಪ್ಲೀಟ್ ಗಾಡಿದು ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮಗಿರೋ ಕೆಲಸಗಳ ಮಧ್ಯ, ನಿಮ್ಮ ಬ್ಯುಸಿ ಲೈಫ್ ಮಧ್ಯ ಈ ಬ್ರಿಲಿಯಂಟ್ ಬೇತಾಳನಿಗೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ನನ್ನ ವೀಡಿಯೋಸ್ ನೋಡ್ತಾ ಇರೋದಕ್ಕೆ ಆ್ಯಂಡ್ ಇವತ್ತು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಲೈಕು ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ನೀವು ಎಷ್ಟು ಲೈಕು ಶೇರ್ ಮಾಡ್ತೀರಾ ಅಷ್ಟು ರೀಚ್ ಆಗುತ್ತೆ ವಿಡಿಯೋ. ಅಷ್ಟು ರೀಚ್ ಆದಂಗೆ ರೀಚ್ ಸಿಗ್ತಾ ಇದೆ ಅಂತ ಗೊತ್ತಾದರೆ ಆ್ಯಕ್ಚುಯಲ್ ಕಂಟೆಂಟ್ನ ಸ್ಟಾರ್ಟ್ ಮಾಡೋಕ್ಕೆ ನನಗೂ ಬೇಗ ಸರಿ ಹೋಗುತ್ತೆ. ಜೈ ಶ್ರೀರಾಮ್, ಜೈ ಹಿಂದ್.